ನಮಸ್ಕಾರ, ಮಿಂಟಿ ಅಡುಗೆಗೆ ಸ್ವಾಗತ. ಇವತ್ತು ನಾನು ತೋರಿಸ್ತಿರೋ ಅಡುಗೆ ಹೆಸರು ಪಡ್ಡು. ಇದನ್ನ ಗುಂಡ್ಪಂಡ ಅಂತಲೂ ಅಂತಾರೆ. ಇದನ್ನ ಗುಂಡ್ಪಂಡ ಕಲ್ಲು ಅಂತಾರೆ. ಇದು ಆ್ಯಕ್ಚುಲಿ ನಮ್ಮಮ್ಮನ ಸೋದರತ್ತೆದಿದು ಮಾಡಿಸಿರೋದು. ತುಂಬ ಹಳೆ ಕಾಲದ್ದು. ಇವಾಗ ಇದು ಸಿಗುತ್ತೋ ಇಲ್ವೋ ಈ ಥರ ಕಲ್ಲು ನನಗೆ ಗೊತ್ತಿಲ್ಲ. ಬಟ್ ನಿಮಗೆ ಅಂಗಡಿಲಿ ಗುಂಡ್ಪಂಡ ಕಲ್ಲು ಅಂದರೆ ಸಿಗುತ್ತೆ ನೋಡಿ. ಸೊ ಇದನ್ನ ಮಾಡ್ಕೊಳಕ್ಕೀಗ ಇದಕ್ಕೆ ನಾವೇನಿಲ್ಲ, ದೋಸೆ ಹಿಟ್ಟನ್ನ ತೊಗೊಬೇಕು. ನೋಡಿ, ಇಲ್ಲಿ ದೋಸೆ ಹಿಟ್ಟಿದೆ. ನಾರ್ಮಲ್ ನೀವು ದೋಸೆ ಮಾಡ್ತೀರಲ್ಲ ಆ ಹದಕ್ಕೆ ಕಲ್ಸ್ಕೊಂಡಿರೋ ಹಿಟ್ಟು. ಸೊ ಈಗ ಗುಂಡ್ಪಂಡ ಮಾಡೋದು ಹೇಗೆ ಅಂದರೆ, ಈ ದೋಸೆ ಹಿಟ್ಟಿಗೆ ನಾವು ಒಂದು ಅರ್ಧ ಭಾಗ ಹೆಚ್ಕೊಂಡಿರೋ ಈರುಳ್ಳಿ ಮತ್ತೆ ಒಂದು ಸ್ವಲ್ಪ ನಮಗೆ ಎಷ್ಟು ಖಾರ ಬೇಕು ಅಷ್ಟಿಂದು ಹಸಿರು ಮೆಣಸಿನ್ಕಾಯಿ ಹೆಚ್ಕೊಂಡಿದೆ, ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ, ಮತ್ತೆ ಒಂದು ಸ್ವಲ್ಪ ತುರ್ಕೊಂಡಿರೋ ಕಾಯಿ ತುರಿ. ಇದನ್ನ ಈ ದೋಸೆ ಹಿಟ್ಟಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಫಸ್ಟ್ ಕಲ್ಲನ್ನ ಇಟ್ಕೊಬೇಕು. ಇದು ಸ್ವಲ್ಪ ಕಾಯಕ್ಕೆ ಟೈಮ್ ಹಿಡಿಯುತ್ತೆ. ಈಗ ಒಂದ್ಸಲ ಕಲ್ ಕಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸವರಿಸ್ಬೇಕು. ನಾನೆಲ್ಲ ಕಲ್ಗೂ ಒಂದು ಸ್ವಲ್ಪ ಎಣ್ಣೆನ ಸವರಿಸಿದ್ದೀನಿ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ನಾವು ಈಗ ನಾನು ತೋರಿಸಿದ್ನಲ್ಲ ದೋಸೆ ಹಿಟ್ಟು, ಇದಕ್ಕೆ ನಾನು ಒಂದು 2 to 3 ಸ್ಪೂನ್ಸ್ ನೆನೆಸಿರೋ ಕಡಲೆಬೇಳೆನ ಹಾಕ್ತಿದ್ದೀನಿ. ಈ ಕಡಲೆಬೇಳೆನ 1 hour ನೆನೆಸ್ಕೊಂಡ್ರೆ ಸಾಕು. ಅದೇ ಮಿಶ್ರಣಕ್ಕೆ ಒಂದು 2 ಸ್ಪೂನ್ ಕಡಲೆಬೇಳೆ ಹಾಕ್ತಿದ್ದೀನಿ. ಇವಾಗ ಹೆಂಚು ಕಾದಿದೆ. ಈಗ ನಾವು ಕಲ್ಸ್ಕೊಂಡಿರೋದನ್ನ ಹಿಟ್ಟನ್ನ ಹಾಕೋಣ ಇದ್ರೊಳಗಡೆ. Rise up from the ashes, wings on my back, stay lit like a matchstick. We ain't coming back, I swear. Just let go and see what happens. Gotta let go to see the magic happen. They got us a quick change, so we like them in phase. I'll just buy a new watch, time to make my wrist ring. The zero gravity keeps elevating me. ಈಗ ಇದನ್ನ ಹಾಕೊಂಡ್ಮೇಲೆ ಒಂದು ಮೀಡಿಯಂ ಫ್ಲೇಮ್ಗೆ ಇಡ್ತಿದ್ದೀನಿ. ಈ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಒಂದು 5 ರಿಂದ 7 ನಿಮಿಷ ಕಾಲ ಬೇಯಿಸ್ಬೇಕು. ಇದನ್ನ ಹೀಗೆ ಒಂದು ಪ್ಲೇಟ್ ಮುಚ್ಚಿ ಬೇಯಿಸೋಣ ಒಂದು 5 to 7 minutes. ಇದನ್ನ ಒಂದು 7-8 ನಿಮಿಷ ಬೇಯಿಸಿದ ಮೇಲೆ ಮೀಡಿಯಂ ಫ್ಲೇಮಲ್ಲಿ ನೋಡಿ, ಇಲ್ಲಿ ಸೈಡಲ್ಲಿ ಬ್ರೌನಿಶ್ ಆಗಿದೆ. ಸೊ ಇದು ಬೆಂದಿದೆ ಅನ್ನೋದೇ ಅರ್ಥ. ಈಗ ಇದನ್ನ ಉಲ್ಟಾ ಹಾಕಬೇಕು. ನೋಡಿ, ಇದನ್ನ ಬೆಂದ್ಮೇಲೆ ನೀಟಾಗಿ ಫೋರ್ಕಲ್ಲಿ ಎತ್ಕೊಂಡು ಇನ್ನೊಂದು ಸೈಡ್ ಬೇಯಿಸ್ಬೇಕು ನಾವು. ಇವಾಗ ಇದು ಇನ್ನೊಂದು ಸೈಡ್ ಕೂಡ ನೀಟಾಗಿ ಬಾಯ್ಲ್ ಆಗಿದೆ ಎಲ್ಲ ಕಡೆ. ಸೊ ಇದನ್ನ ಪ್ಲೇಟಿಗೆ ಶಿಫ್ಟ್ ಮಾಡೋಣ. ಈಗ ನೀಟಾಗಿ 2 ಸೈಡು ಬೇಯಿಸ್ಬೇಕು. ನೋಡಿ, ಇಲ್ಲಿ ಪಡ್ಡು ರೆಡಿ ಆಗಿದೆ. ಇದನ್ನ ನೀವು ಉಪ್ಪಿನಕಾಯಿ ಜೊತೆ ಆದರೂ ತಿನ್ಬೋದು, ಚಟ್ನಿ ಜೊತೆ ಆದರೂ ತಿನ್ಬೋದು, ಇಲ್ಲದಿದ್ರೆ ಸಾರು ಜೊತೆ ಆದರೂ ತಿನ್ಬೋದು.